ಈಗಿನ ಪರಿಸ್ಥಿತಿಯಲ್ಲಿ ಯಾರಿಗೂ ಯಾವುದೇ ರೀತಿಯ ಭಯ ಇಲ್ಲ ಇಲ್ಲಿ. ಈಗ ಅಂತ ಸನ್ನಿವೇಶ ಇನ್ನೂ ಒದಗಿ ಬಂದಿಲ್ಲ. ದೇವರ ದಯೆಯಿಂದ ಅದು ಬರಬಾರದು ಅಂತ ನಾವು ಬೇಡ್ಕೊಳ್ತಾ ಇದೀವಿ. ಅನೇಕ ಚಾನೆಲ್ಗಳನ್ನು ನೋಡಿದೆ. ಅಯ್ಯೋ, ಅದು ಏರ್ಪೋರ್ಟ್ ಎಲ್ಲ ಧ್ವಂಸ ಆಯ್ತು, ದುಬೈ ಎಲ್ಲ ದಗ ದಗ ಬಗ ಬಗ ಏನೋ ಒಂದು ಪದಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದಾರೆ. ನನಗೆ ರಿಪೀಟ್ ಮಾಡಕ್ ಆಗುದಿಲ್ಲ. ವೈಭವೀಕರಣಿಸಿ ಅಥವಾ ಅದು ಮ್ಯಾಕ್ಸಿಮೈಸ್ ಮಾಡಿ ತೋರಿಸೋದ್ರಿಂದ ಪಾಪ ಅವರಿಗೆ ನಿದ್ರೆ ಕೆಡ್ತಾ ಇದೆ. ಅಲ್ಲಿ ಟಿವಿ ಚಾನೆಲ್ಗಳಲ್ಲಿ ವ್ಯೂವರ್ಶಿಪ್ ಇನ್ಕ್ರೀಸ್ ಆಗುತ್ತೆ, ಬಟ್ ಅವರ ಕುಟುಂಬದವರ ಸಂಕಷ್ಟ ಹೆಚ್ಚಾಗುತ್ತೆ. ಡಾಕ್ಟರ್ ಕೊಲಸ್ ಅವರೇ, ತಾವೊಂದು ಹೆಲ್ಪ್ ಲೈನ್ ಅನ್ನ ಶುರು ಮಾಡಿದೀರಿ ಅನ್ನೋ ಒಂದು ವಿಚಾರ ಇದೆ. ಯಾವ ತರ ಇದನ್ನ ಕೆಲಸ ಮಾಡ್ತಾ ಇದ್ದೀರಿ? ಯಾರೆಲ್ಲ ನಿಮ್ ಜೊತೆಗೆ ಕೆಲಸ ಮಾಡ್ತಿದ್ದಾರೆ ಮತ್ತು ಅಲ್ಲಿರುವಂತ ಕನ್ನಡಿಗರು ಮತ್ತು ಭಾರತೀಯರ ಸ್ಥಿತಿ ಹೇಗಿದೆ ಸದ್ಯಕ್ಕೆ ವಿವರಿಸಬಹುದಾ ನೀವು ನಮ್ಮ ವೀಕ್ಷಕರಿಗೆ? ಸತ್ಯಾಂಶ ಹೇಳೋದಾದ್ರೆ ಹೆಲ್ಪ್ ಲೈನ್ ಅನ್ನು ಪ್ರಾರಂಭ ಮಾಡಿದ್ದು ಹಿದಾಯತ್ ಅದ್ದೂರ್ ಅವರು. ಹೆಸರು ನಂದು ಆಗ್ತಾ ಇದ್ದಾರೆ, ಶ್ರಮ ಪಡ್ತಾ ಇರೋದು ಅವರು, ಅದರಿಂದ ಕೀರ್ತಿ ಅವರಿಗೆ ಸಲ್ಲತಕ್ಕದ್ದು. ಅದು ಎಲ್ಲ ಸಂಘ ಸಂಸ್ಥೆಗಳು ಏನಿದೆ ಇಲ್ಲಿ, ಅನೇಕ ಸಂಘ ಸಂಸ್ಥೆಗಳಿದೆ UAE ನನಗೆ ತಿಳಿದ ಮಟ್ಟಿಗೆ. ಅದಕ್ಕೆ ಯಾವುದಾದ್ರೂ ತುರ್ತು ಪರಿಸ್ಥಿತಿಯಲ್ಲಿ ಬೇರೆ ಬೇರೆಯವರು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವ ಬದಲು ಸಂಘಟಿತರಾಗಿ ಇದನ್ನು ಮಾಡಿದರೆ ಅದು ಫಲಕಾರಿಯಾಗುತ್ತೆ ಅನ್ನುವ ಉದ್ದೇಶದಿಂದ ಈ ಹೆಲ್ಪ್ ಲೈನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ನೀವುಗಳು ನಿಮ್ಮ ಅದರದ್ದು ಏನ್ ಹೇಳ್ತೀರಿ ಮೇಲ್ವಿಚಾರಣೆಯನ್ನು ಇಟ್ಕೊಂಡು ನೀವು ನಡ್ಸ್ಕೊಂಡು ಹೋಗಿ, ನನ್ನ ಕಡೆಯಿಂದ ಏನು ಸಹಾಯ ಬೇಕೋ ನಾನು ಮಾಡ್ತೀನಿ ಅಂದ್ರೆ ಅವ್ರು ಇಲ್ಲ, ನೀವೊಂದು ಕೇವಲ ನಿಮ್ಮ ನೇತೃತ್ವದಲ್ಲಿ ಮಾಡ್ತೀವಿ, ಯಾರು ಕೂಡ ಪದಾಧಿಕಾರಿಗಳನ್ನು ಇರೋದಿಲ್ಲ ಅನ್ನೋ ಮಾತನ್ನು ಹೇಳಿದಕ್ಕೆ ನಾನೀಗ ಒಪ್ಕೊಂಡಿದ್ದೀನಿ. ಬಟ್ ಅವರು ಹಿಂದೆನೂ ಕೂಡ ತುರ್ತು ಪರಿಸ್ಥಿತಿ ಅಂದ್ರೆ ಕೋವಿಡ್ ಆಗಿರ್ಬೋದು ಅಥವಾ ಫ್ಲಡ್ಸ್ ಆಗಿರ್ಬೋದು, ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಸಂಘ ಸಂಸ್ಥೆಯವರು ಅವರವರ ಪಾಲಿನ ಕರ್ತವ್ಯ ಅಂತ ಭಾವಿಸ್ಕೊಂಡು ಬಹಳಷ್ಟು ಅವರ ಅಮೂಲ್ಯವಾದ ಸಮಯ ಮತ್ತೆ ಅವ್ರ ಕೈಯಲ್ಲಿ ಸಾಧ್ಯವಾಗುವ ಹಣ ಇದನ್ನೆಲ್ಲ ಖರ್ಚು ಮಾಡಿ ಅದು ಮಾಡ್ತಾ ಇರೋದು ನಿಜಕ್ಕೂ ಪ್ರಶಂಸನೀಯ. ನಾನು ಮೆಚ್ಚತಕ್ಕದ್ದು. ಯಾಕಂದ್ರೆ ನನ್ನ ಜೀವನದಲ್ಲೂ ಕೂಡ ನಾನು ನಡೆದು ಬಂದ ದಾರಿನೇ ಒಂದು ರೀತಿಯಲ್ಲಿ ಇರುವುದರಿಂದ ಮನಸ್ಸಿಗೆ, ಹೃದಯಕ್ಕೆ ಬಹಳ ಹತ್ತಿರವಾಗಿ ಇಳಿಸುತ್ತೆ. ಡಾಕ್ಟರ್ ರೊನಾಲ್ಡ್ ಅವರೇ, ಇರಾನ್ ಗುರಿಯಾಗಿಸಿಕೊಂಡಿರುವ ಅಕ್ಕಪಕ್ಕದ ದೇಶಗಳಲ್ಲಿ ದುಬೈ ಕೂಡ ಬಂದು ಅಲ್ಲಿ ತೈಲ ಘಟಕದ ಮೇಲೂ ಒಂದು ದಾಳಿಯನ್ನ ನಡೆಸಿದೆ ಅಂತಿದೆ. ಅದ್ ನಾವಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅದೆಲ್ಲದರ ಆಚೆಗೆ ಒಂದು ಯುದ್ಧ ಅಂತಂದ್ರೇನೆ ಒಂದು ಭಯ ಶುರುವಾಗುತ್ತೆ ಜನರಿಗೆ. ಕನ್ನಡಿಗರಿಗೆ ಆ ತರದೊಂದು ಭಯ ಇದೆಯಾ? ವಾಪಸ್ ಹೋಗ್ಬೇಕು ಅನ್ನೋದಿದೆಯಾ? ಮತ್ತು ದುಬೈ ಸರ್ಕಾರದ ಕಡೆಯಿಂದ ಅಥವಾ ಭಾರತ ಸರ್ಕಾರದ ಕಡೆಯಿಂದ ಏನೆಲ್ಲ ಎಚ್ಚರಿಕೆಗಳು ಬಂದಿದೆ ಅಲ್ಲಿನ ಜನರಿಗೆ? ಅಲ್ಲ, ಇಲ್ಲಿ ಉದ್ಯೋಗಕ್ಕೋಸ್ಕರ ಆಗ್ಲಿ ಅಥವಾ ಬಿಸ್ನೆಸ್ ಮಾಡಕ್ಕೆ ಬಂದಿರೋರಾಗ್ಲಿ ಯಾರು ಎಲ್ಲರೂ ಕೂಡ ಯಾರು ಇದಾರೋ ಇಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಯಾರಿಗೂ ಯಾವುದೇ ರೀತಿಯ ಭಯ ಇಲ್ಲ ಇಲ್ಲಿ. ಈಗ ಅಂತ ಸನ್ನಿವೇಶ ಇನ್ನೂ ಒದಗಿ ಬಂದಿಲ್ಲ. ದೇವರ ದಯೆಯಿಂದ ಅದು ಬರಬಾರದು ಅಂತ ನಾವು ಬೇಡ್ಕೊಳ್ತಾ ಇದೀವಿ. ಬಟ್ ಇಲ್ಲಿ ದುಬೈದ ಪರಿಸ್ಥಿತಿ ಈಗಾಗಲೇ ಹೇಳಿದ ಪ್ರಕಾರ ಯಾವುದೂ ಕೂಡ ಕಳವಳ ಪಡುವ ಅವಶ್ಯಕತೆ ಇಲ್ಲ. ಬಟ್ ನಾನು ಕನ್ನಡ ಅನೇಕ ಚಾನೆಲ್ಗಳನ್ನು ನೋಡಿದೆ. ಅಯ್ಯೋ, ಅದು ಏರ್ಪೋರ್ಟ್ ಎಲ್ಲ ಧ್ವಂಸ ಆಯ್ತು, ದುಬೈ ಎಲ್ಲ ದಗ ದಗ ಬಗ ಬಗ ಏನೋ ಒಂದು ಪದಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದಾರೆ. ನನಗೆ ರಿಪೀಟ್ ಮಾಡಕ್ ಆಗುದಿಲ್ಲ. ಇದರಿಂದ ಏನಾಗುತ್ತೆ, ಇಲ್ಲಿ ಈಗಾಗಲೇ ಒಂದು 43 ಲಕ್ಷ ನಮ್ಮ ಭಾರತೀಯರಿದ್ದಾರೆ UAE. ಅದರಲ್ಲಿ 2 ಲಕ್ಷ ಕನ್ನಡಿಗರಿದ್ದಾರೆ. ಏನಾಗುತ್ತೆ, ಅವರ ಮನೆಯವರು, ಅವರ ತಂದೆ ತಾಯಂದಿರು ಇರ್ಬೋದು ಅಥವಾ ಹೆಂಡತಿ ಮಕ್ಕಳು ಇರ್ಬೋದು, ಅದ್ರ ಕುಟುಂಬದವ್ರು ಇರ್ಬೋದು, ಈ ರೀತಿಯ ಒಂದು ದುಬೈ ಇದ್ದು ಅಥವಾ UAE ಇದ್ದು ಅಥವಾ ಬೇರೆ ಗಲ್ಫ್ ರಾಷ್ಟ್ರಗಳದ್ದು ವೈಭವೀಕರಣಿಸಿ ಅಥವಾ ಅದು ಮ್ಯಾಕ್ಸಿಮೈಸ್ ಮಾಡಿ ತೋರಿಸೋದ್ರಿಂದ ಪಾಪ ಅವರಿಗೆ ನಿದ್ರೆ ಕೆಡ್ತಾ ಇದೆ. ಅಲ್ಲಿ ಅವರು ಬಹಳ ದುಃಖಿತರಾಗಿದ್ದಾರೆ. ಅವರ ಮನಸ್ಸಿಗೂ ಕೂಡ ವಿಪರೀತ ನೋವಾಗ್ತಾ ಇದೆ. ಅಫ್ಕೋರ್ಸ್ ಟಿವಿ ಚಾನೆಲ್ಗಳಲ್ಲಿ ವ್ಯೂವರ್ಶಿಪ್ ಇನ್ಕ್ರೀಸ್ ಆಗುತ್ತೆ, ಬಟ್ ಅವರ ಕುಟುಂಬದವರ ಸಂಕಷ್ಟ ಹೆಚ್ಚಾಗುತ್ತೆ. ಇದನ್ನ ಅದು ಮಾಡಬಾರ್ದಿತ್ತು. ಯಾಕಂದ್ರೆ ನಾನು ನೋಡಿದ್ದೀನಿ, ಆ ಬೆಂಕಿನೂ ಕೂಡ ಅದು ಎಲ್ಲೋ ಡೆಬ್ರಿಸ್ ಇಂಟರ್ಸೆಕ್ಟ್ ಮಾಡಿ ಡೆಬ್ರಿಸ್ ಬೀಳುವಾಗ ಸ್ವಲ್ಪ ಬೆಂಕಿ ಇದೆ, ಅದನ್ನು ಬ್ಲೋ ಅಪ್ ಮಾಡಿ ತೋರಿಸ್ತಾ ಇದ್ದಾರೆ. ನನಗೆ ಅದು ಅಲ್ಲಿ ನಾನು ಬೆಂಗಳೂರಲ್ಲಿ ನಮ್ದೇ ಲೇಔಟ್ ಇದೆ, ಅದರ ಪಕ್ಕದಲ್ಲೆಲ್ಲ ಒಣಗಿದ್ದು ಸೌದೆಗಳು ಮತ್ತೆ ಇದು ಎಲೆಗೆ ಜೋಡಿಸ್ಬಿಟ್ಟು ಬೆಂಕಿ ಕೊಡ್ತಾರೆ. ಅದಕ್ಕಿಂತ ಹೆಚ್ಚು ಇರುತ್ತೆ. ಹೊಗೆನೂ ಕೂಡ ಈಗ ಕಾಣ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚು ಹೊಗೆ ಬರ್ತದೆ. ಅದು ಹೆಚ್ಚು ಕಮ್ಮಿ 1 ತಿಂಗಳಲ್ಲಿ 2 ಸತಿ ನನಗೆ ನೋಡಕ್ ಸಿಗುತ್ತೆ. ನಾವು ಏನು ವರಿ ಮಾಡ್ಕೊಳ್ಳೋದಿಲ್ಲ. ಇದಕ್ಕೆ ಅದಕ್ಕೆ ಅಷ್ಟೊಂದು ಹೆಚ್ಚಾಗಿ ತೋರಿಸ್ತಾರೆ. ಅದರಿಂದ ಅದೊಂದು ಬೇಸರದ ಸಂಗತಿ. ಅಂತ ಪರಿಸ್ಥಿತಿ ಇಲ್ಲ ಇಲ್ಲಿ, ಅಂತ ಪರಿಸ್ಥಿತಿ ಇಲ್ಲ.
ಎಸ್ ಸರ್. ರೊನಾಲ್ಡ್ ಕೊಲಸ್ ಅವರೇ, ಈಗ ಒಂದು ವಾರದಲ್ಲಿ ಏನಾದ್ರೂ ಒಂದು ಅಂತ್ಯ ಹಾಡಿದ್ರೆ ಅಥವಾ ಏನಾದ್ರೂ ಕದನ ವಿರಾಮ ಆದ್ರೆ ಪರಿಸ್ಥಿತಿ ಸುಧಾರಿಸಬಹುದು ಅಂತ ಅನ್ಸುತ್ತೆ, ಅಥವಾ ಅದನ್ನ ಮೀರಿ ಪ್ರತಿರೋಧ ಇರಾನ್ ಕಡೆಯಿಂದ ಮತ್ತೆ ಬಂದ್ರೆ, ಅವ್ರು ಈಗ ಹೇಳ್ತಿರೋ ಮಾತುಗಳನ್ನ ಕೇಳ್ತಾ ಇದ್ರೆ ಅವರು ಸದ್ಯಕ್ಕೆ ನಿಲ್ಲಿಸ್ತಾರೆ ಅಂತ ಅನ್ಸೋದಿಲ್ಲ. ಹಾಗಾದ ಸಂದರ್ಭದಲ್ಲಿ ಮುಂದಿನ ಪರಿಣಾಮ ಏನು, ಎಚ್ಚರಿಕೆಯನ್ನ ಯಾವ ತರ ತಗೋಬೇಕಾಗತ್ತೆ ಈ ಮಧ್ಯಪ್ರಾಚ್ಯದಲ್ಲಿರುವ ಕನ್ನಡಿಗರ ಕುರಿತಾಗಿ ತಾವೇನ್ ಹೇಳ್ಬೋದು? ಪ್ರಶ್ನೆ ಮತ್ತೆ ಉತ್ತರ ಎರಡು ತಾವೇ ಕೊಟ್ಟಿದ್ದೀರಿ. ಈಗ ಒಂದು ವೇಳೆ ವಿರಾಮ ಆದರೆ, ಯುದ್ಧ ವಿರಾಮ ಆದರೆ ಏನಾಗ್ಬೋದು ಅಥವಾ ಆಗದಿದ್ರೆ ಏನ್ ಮಾಡುದು, ಎರಡೂ ಈಗ ಪ್ರಶ್ನೆಗಳು ನಾವು ಕೂಡ ಅದನ್ನೇ ಎದುರಿಸ್ತಾ ಇದೀವಿ. ಯಾಕಂದ್ರೆ ಇದು ನಾನು ಹೇಳಿದ ಪ್ರಕಾರ ಅವರು ಮೊದಲು ರೆಜಿಮ್ ಚೇಂಜ್ ಆಗದಿದ್ರೆ ಇದುವರೆಗೆ ಏನು ಪ್ರಯತ್ನ ಮಾಡಿದಾರೋ ಈ ಸಂಘರ್ಷದಲ್ಲಿ ಅದು ವೇಸ್ಟ್ ಆಗಿ ಹೊರಟೋಗುತ್ತೆ. ಅದರಿಂದ ಏನು ಪ್ರಯೋಜನಕಾರಿ ಆಗೋದಿಲ್ಲ. ಓಕೆ, ಅವರ ಇರಾನಿನ ಮುಖ್ಯಸ್ಥರಾದ ಖಮೇನಿ ಅವರನ್ನ ಅಳಿಸಿ ಆಗಿದೆ, ಅವರನ್ನ ಏನಂತ ಹೇಳ್ತೀರಿ, ಅವರು ಮರಣ ಆಗಿದೆ, ಮತ್ತೆ 40 ಜನರ ಲೀಡರ್ಗಳು ಮರಣ ಆಗಿದೆ. ಆದ್ರೆ ಅವರ ಸಕ್ಸೆಸರ್ಸ್ ಇದ್ದಾರೆ. ಸೊ ಅದರಿಂದ ಇದುವರೆಗೆ ಅವರು ಏನ್ ಮಾಡಿದ್ದು ಅದು ಪ್ರಯೋಜನಕಾರಿ ಆಗೋದಿಲ್ಲ. ಆದ್ದರಿಂದ ಆ ಪ್ರಯತ್ನದಲ್ಲಿ ಅವರು ಅದು ರೆಜೀಮ್ ಅನ್ನು ಬದಲಾವಣೆ ಮಾಡಿ ಒಂದು ಡೆಮೋಕ್ರೆಟಿಕ್ ಕಂಟ್ರಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಒಂದು ನಿರ್ದಿಷ್ಟವಾದ ಉದ್ದೇಶ ಇದ್ದಿದ್ದೇ ಆದ್ರೆ, ಇದು ಒಂದು ಹಂತದಲ್ಲಿ ನಾನು ಅಮೆರಿಕನ್ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಇದು 4-5 ವಾರಗಳು ಮುಂದುವರಿಬಹುದು ಅಂತ ಅವರೇ ಹಾಗೆ ಹೇಳಿದ್ದಾರೆ. ಆ ಪ್ರಸಂಗ ಒಂದು ವೇಳೆ ಉದ್ಭವಿಸಿದ್ರೆ ಮತ್ತೆ ಒಂದು ಕಡೆ, ಎರಡನೇದು ಈಗಾಗಲೇ ಪ್ರವೀಣ್ ಶೆಟ್ರು ಕೂಡ ಹೇಳಿದ್ರು, ಇಲ್ಲಿ ನೆಲೆ ಇಲ್ಲ ದುಬೈಯಲ್ಲಿ ಹೇಳೋದಾದ್ರೆ, ಬಟ್ ಅಬುದಾಬಿಯಲ್ಲಿ ನೆಲೆ ಇದೆ. ಓಕೆ, ಯಾವುದೇ ಒಂದು ಚಿಂತನೆಯಿಂದ ಅವರು ಆ ಚಿಂತನೆ ಇದುವರೆಗೆ ಯಾರು ಕೂಡ ಅದ್ರ ಬಗ್ಗೆ ನಿಕಟವಾಗಿ ಯಾರು ಹೇಳಿದ್ದು ನಾನು ಇದುವರೆಗೆ ಕೇಳಿಸ್ಕೊಂಡಿಲ್ಲ. ಯಾವ ಉದ್ದೇಶದಿಂದ ಗಲ್ಫ್ ರಾಷ್ಟ್ರಗಳನ್ನ ಇದು ಮಾಡ್ತಿದ್ದಾರೆ, ಅಲ್ಲಿ ಫೈಟ್ ಮಾಡ್ತಾ ಇರೋದು ಅಮೆರಿಕ ಮತ್ತೆ ಇಸ್ರಾಯೇಲ್ಗೆ ನೀವು ಸಾಕಷ್ಟು ಮಿಸೈಲ್ಸ್ ಗಳು ಕಳಿಸ್ತಾ ಇದ್ದೀರಿ, ಅದು ಓಕೆ, ಸಹಜ. ಅದು ಯುದ್ಧ ಮಾಡುವವರ ಹತ್ರ, ದ್ವೇಷ ಮಾಡುವವರ ಹತ್ರ ನೀವು ಪ್ರತೀಕಾರವನ್ನು ಮಾಡೋದು ಅವರು ನಾರ್ಮಲ್. ಅದು ಬಟ್ ಈ ರಾಷ್ಟ್ರಗಳು ಅಷ್ಟೊಂದು ಫ್ರೆಂಡ್ಲಿ ಆಗಿರುವಾಗ, ಅವರ ದೇಶದ ಪ್ರಜೆಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಇರುವಾಗ, ಸೊ ಇಲ್ಲಿ ಅಂತ ನಷ್ಟ ಮಾಡುವಂತ ಉದ್ದೇಶ ಅವರಲ್ಲಿ ಇರ್ಲಿಕ್ಕಿಲ್ಲ. ಅವರ ಜನಗಳೇ ಇಲ್ಲಿ ಇರುವುದರಿಂದ ಅದರಿಂದ ಮಾಡಿ ಏನ್ ಪ್ರಯೋಜನ, ಅದು ಮಾಡುವ ಚಾನ್ಸಸ್ ಇಲ್ಲ. ಸೊ ಕೆಲವು ಅದೇ ಮಿಸೈಲ್ಸ್ ಗಳನ್ನ ಇಂಟರ್ಸೆಕ್ಟ್ ಮಾಡಿದಾಗ ಡೆಬ್ರಿಸ್ ಬಿದ್ದು ಅನಾಹುತ ಆಗಿದೆ ಸಣ್ಣ ಪುಟ್ಟ, ಅದರಿಂದ ಕ್ಯಾಶುಯಾಲಿಟಿ ಏನಾಗಿದೆ ಅದು ಹೊರತಾಗಿ ಇದುವರೆಗೆ ಏನು ಆಗಿಲ್ಲ, ಮುಂದೆನೂ ಕೂಡ ಆಗುವ ಚಾನ್ಸಸ್ ಇರ್ಲಿಕ್ಕಿಲ್ಲ. ಒಂದು. ಎರಡನೇದು, ಅವರು ಮಿಸೈಲ್ಸ್ ಗಳನ್ನ ಮತ್ತೆ ಡ್ರೋನ್ ಗಳನ್ನ ಏನು ಉಪಯೋಗಿಸ್ತಾ ಇದ್ದಾರೆ, ಅವರ ಸ್ಟಾಕ್ ನಿತ್ಯ ಅದು ಕಮ್ಮಿ ಆಗ್ಕೊಂಡು ಬರ್ತಾ ಇದೆ. ಅವರಿಗೆ ಅದಕ್ಕೆ ರಿಪ್ಲೆನಿಶ್ಮೆಂಟ್ ಮಾಡೋದಕ್ಕೆ ಚಾನ್ಸಸ್ ಇಲ್ಲ. ಈಗ ಪ್ರೊಡಕ್ಷನ್ ಮಾಡುವ ಎಲ್ಲ ಇವ್ರು ಹೇಳುವ ಪ್ರಕಾರ ಅದನ್ನೆಲ್ಲ ನಾವು ಧ್ವಂಸ ಮಾಡಿದೀವಿ ಅಂತ ಹೇಳ್ಬಿಟ್ಟು, ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ. ಯಾಕಂದ್ರೆ 47 ವರ್ಷದ ಪ್ರಯತ್ನ. ಮತ್ತೆ ಹಿಂದೆ ಇದು ಹೇಳೋದಾದ್ರೆ ಇರಾನ್ 8 ವರ್ಷ ಸತತವಾಗಿ ಇರಾಕ್ ಜೊತೆಯಲ್ಲಿ ವಾರ್ ಅನ್ನು ಮಾಡಿದೆ. ಆ ಸಂದರ್ಭದಲ್ಲಿ 91ರಲ್ಲಿ ಗಲ್ಫ್ ವಾರ ಆಗುವಾಗ ನಾನು ಸೌದಿ ಅರೇಬಿಯಾದಲ್ಲಿದ್ದೆ. ಸೊ ಅದರಿಂದ ನನಗೆ ಅಲ್ಲಿ ಗೊತ್ತಿದೆ ಯಾವ ರೀತಿಯಲ್ಲಿ ಎರಡೂ ದೇಶಗಳಲ್ಲಿ ಅವ್ರಿಗೆ ಬೇಕಾಗಿರೋ ಬಂಕರ್ಸ್ಗಳು ಎಲ್ಲ ಪ್ರೊಟೆಕ್ಷನ್ ಅದೆಲ್ಲ ಮಾಡ್ಕೊಂಡಿದ್ದಾರೆ ಅಂದಿನ ಸಮಯದಲ್ಲಿ. ಇದು 30 ವರ್ಷದ ಹಿಂದಿನ ಸಂಗತಿ ನಾನು ಹೇಳ್ತಾ ಇರೋದು. ಇದೆಲ್ಲ ಬ್ಯಾಕ್ ಗ್ರೌಂಡ್ ಇರುವುದರಿಂದ ಏನಾಗ್ಬಹುದು ಅಂತ ಈಗ ನಿಕಟವಾಗಿ ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ. ಬಟ್ ಒಂದಂತೂ ನಿಜ, ನಮಗೆ ಇದು ಮುಂದುವರೆದ್ರೆ ಒಂದು ಹೆಚ್ಚು ಸಮಯದಲ್ಲಿ ಎಲ್ಲ ಬಾರ್ಡರ್ಸ್ಗಳು ಬಂದ್ ಮಾಡಿದ್ರೆ, ಮತ್ತೆ ಇಲ್ಲಿ ಏನು ಬೆಳೀತಾ ಇದ್ದಾರೆ ಅದು ಬಹಳ ಕಮ್ಮಿ ಪ್ರಮಾಣದಲ್ಲಿ, ಆ ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಇನ್ಯಾವುದು ಗ್ರೋಸರಿ ಆಗಿರ್ಬೋದು, ಅದನ್ನ ಇಲ್ಲಿ ತರಿಸುವ ಕಷ್ಟ ಆಗ್ಲಿಕ್ಕಿಲ್ಲ ಈ ನಮ್ಮ ಗಲ್ಫ್ ರಾಷ್ಟ್ರಗಳಿಗೆ. ಯಾಕಂತ ಹೇಳಿದ್ರೆ ನಿಮಗೆ ಇದೇನಿದ್ರು ಈ ಯುದ್ಧ ಏನಿದೆ ನಿಮ್ಮ ಅರೇಬಿಯನ್ ಸಮುದ್ರದ ಈ ಕಡೆ, ನಮ್ಮ ಆ ಕಡೆ
ಪಶ್ಚಿಮದ ಕಡೆ ಏನು ಆತರ ಅಲ್ಲ, ಪೂರ್ವದ ಕಡೆ ಆತರ ಪ್ರಾಬ್ಲಮ್ಸ್ ಏನಿಲ್ಲ. ಅದರಿಂದ ಅಲ್ಲಿಂದ ಬರುವ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ. ಇದು ಒಂದು ಕಡೆ ಚಿಂತನೆ. ಸರಿ ಸರಿ. ಇನ್ನೊಂದು ಕಡೆ ಒಂದು ವೇಳೆ ಈ ರೀತಿ ಅದೊಂದು ಗಾದೆ ಇದೆ, ಕಾಲು ಕೆರೆದು ಜಗಳ, ನೆಲ ಕೆರೆದು ಅಥವಾ ಕಾಲು ಕೆರೆದು ಜಗಳಕ್ಕೆ ಪ್ರಯತ್ನ ಪಡೋದು. ಆ ಒಂದೇನಾದ್ರೂ ಉದ್ದೇಶ ಇದ್ದು ಈಗ ಬ್ರಿಟನ್ನಿನ ಮತ್ತೆ ಆಸ್ಟ್ರೇಲಿಯನ್ನ ಎಂಬಸಿಗಳ ಇದ್ರ ಮೇಲೆಲ್ಲ ದಾಳಿ ಮಾಡಿರೋದ್ರಿಂದ, ಫ್ರೆಂಚು ಇದೆಲ್ಲ ಮಾಡ್ತಾ ಇರೋದ್ರಿಂದ ಏನಾದರೂ ಅವರು ಕೂಡ ಪ್ರತೀಕಾರವನ್ನು ತೋರಿಸೋದಕ್ಕೆ ಜೊತೆಗೂಡಿದಲ್ಲಿ ಇಲ್ಲಿ ಈ ಕಡೆ ರಷ್ಯಾ ಮತ್ತೆ ಚೈನಾ ಇವರ ಸಪೋರ್ಟಿಗೆ ಬಂದಿದ್ದೇ ಆದರೆ ಅದು ಮುಂದೆ ಒಂದು ಇನ್ನೊಂದು ವರ್ಲ್ಡ್ ವಾರ್ ಆಗುವ ಚಾನ್ಸಸ್ ಇದೆ. ಅದರಿಂದ ನಮ್ಮ ದೇವರಲ್ಲಿ ಪ್ರಾರ್ಥನೆ, ಅವರಿಗೆಲ್ಲ ಒಂದು ವಿವೇಚನೆ ಕೊಟ್ಟು ಇದಕ್ಕೆ ಈ ಸಾಹಸಕ್ಕೆ ಹೋಗಿ ಮಾನವ ಕುಲವನ್ನು ಧ್ವಂಸ ಮಾಡುವ ದುರ್ಬುದ್ಧಿ ಬರಬಾರದು ಇವರು ಯಾರಿಗೂ ಕೂಡ ಅಂತ ನಾವು ಹೇಳ್ತಾ ಇದ್ದೀವಿ. ಸರಿ ಸರಿ. ಬಹುತೇಕ ಆ ಸಾಧ್ಯತೆ ಕಡಿಮೆ ಅಂತ ಅನ್ಸುತ್ತೆ. ಈಗಾಗಲೇ ಚೀನಾ ಮತ್ತು ರಷ್ಯಾ ಬರೋದಾಗಿದ್ರೆ ಎಷ್ಟೊತ್ತಿಗೆ ಬರ್ಬೋದಾಗಿತ್ತು, ಬಟ್ ಬಂದಿಲ್ಲ. ಡಾಕ್ಟರ್ ರೊನಾಲ್ಡೋ ಅವರೇ, ನಿಮ್ಮಂತವರ ಒಂದು ಕೆಲಸ ಬೀಳೋದು ಅಥವಾ ಅಗತ್ಯ ಬೀಳೋದು ಇಂತಹ ಸಂದರ್ಭದಲ್ಲಿ, ಹಿದಾಯತ್ ಅವರು ಹೇಳಿದಾಗೆ ಸ್ವಲ್ಪ ದಿನ ಹೀಗೆ ಮುಂದುವರಿತು ಅಂತಂದ್ರೆ, ಈಗಲೇ ATM ಅಲ್ಲಿ ಹಣ ಜಾಸ್ತಿ ಬರ್ತಾ ಇಲ್ಲ, ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ದುಡಿಮೆಗೆ ಹೋದವರಿಗೆ ಹಣದ ಅಗತ್ಯ ಬೀಳುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿ ನೆರವಾಗ್ಬೇಕು ಅಂತ ಅನ್ಕೊಂಡಿದ್ದೀರಿ? ಅಂದ್ರೆ ಆ ನೆರವಂತೂ ಬೇಕಾಗತ್ತೆ ಅಲ್ಲಿನ ಕನ್ನಡಿಗರಿಗಿರ್ಬೋದು ಅಥವಾ ಅಲ್ಲಿನ ಭಾರತೀಯರಿಗೆ. ಅಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೆರವು ಬೇಕಾಗ್ತಾ ಇರೋದು ಇಲ್ಲಿ ಟೂರಿಸಂ ಅಲ್ಲಿ ಬಂದು ಅಥವಾ ಟ್ರಾನ್ಸಿಟಿಗೆ ಬಂದು ಇಲ್ಲಿ ಉಳಿಯುವ ಅನಿವಾರ್ಯತೆ ಏನು ಅವರಿಗೆ ಪರಿಸ್ಥಿತಿ ಬಂದಿದೆ. ಅದರಿಂದ ಒಂದು ವೇಳೆ ಅವರು ಮೊದಲು ಬಾರಿಗೆ ಬಂದಿದ್ರೆ ಒಂದು ಲಿಮಿಟೆಡ್ ಅಮೌಂಟ್ ಅನ್ನ ಇಟ್ಕೊಂಡು ಅಂತವರಿಗೆ ಸ್ವಲ್ಪ ಊಟಕ್ಕೆ ವ್ಯವಸ್ಥೆಗೆ ಅದಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ಮತ್ತೆ ಔಷಧಿಗೆ, ಕಾಯಿಲೆಗಳು ಏನಾದ್ರು, ಅದರಿಂದ ಈ ಹೆಲ್ಪ್ ಲೈನಿನ ಒಂದು ಸಹಾಯ ಮಾಡೋದಕ್ಕೆ ಮುಂದೆ ಬಂದಿರೋದು ಹೆಲ್ಪ್ ಲೈನಿನ ಮುಖಾಂತರ. ಬಟ್ ಇಲ್ಲಿ ದುಡಿಮೆ ಮಾಡೋರು ಅಥವಾ ಬಿಸ್ನೆಸ್ ಮಾಡೋರು ಅಂತ ಪರಿಸ್ಥಿತಿ ಯಾವುದು ಒದಗಿ ಬಂದಿಲ್ಲ. ಯಾಕಂತಂದ್ರೆ ಅವ್ರಿಗೆ ಸಂಪಾದನೆ ಇದೆ, ATM ಅಲ್ಲಿ ಹೆಚ್ಚು ಹಣ ತೆಗೆಯೋದು ಯಾತಕ್ಕೆ? ಆತಂಕದಿಂದ. ಅದರಿಂದ ಅವರು ಕಡಿವಾಣ ಹಾಕಿದ್ದಾರೆ. ನೀವು ಆತಂಕ ಪಡೆದು ಹೆಚ್ಚು ಹಣ ಡ್ರಾ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ ಎಂದು. ಯಾವುದು ಸ್ಟಾಪ್ ಆಗುವ ಚಾನ್ಸಸ್ ಇಲ್ಲ, ಯಾಕಂದ್ರೆ ಬ್ಯಾಂಕ್ಗಳು ಇಲ್ಲೆಲ್ಲ ಸುರಕ್ಷಿತ. ಅದರಿಂದ ಅವರ ಹಣ ಏನಿದೆ ಅದು ಯಾವಾಗ ಬೇಕಾದರೂ ಅವರು ಡ್ರಾ ಮಾಡುವ ಪರಿಸ್ಥಿತಿ ಇದಿದೆ, ಅವಕಾಶ ಇದೆ ಅವರಿಗೆ. ಅದು ಕಡಿವಾಣ ಹಾಕುವ ಪರಿಸ್ಥಿತಿ ಬರುವುದಿಲ್ಲ ಇಲ್ಲಿ, ಅಂತ ಪ್ರಸಂಗನೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಅದು ಒಂದು. ಎರಡನೇದು, ಸಹಾಯ ಹಸ್ತ ನನ್ನ ಕಡೆಯಿಂದ ನಾನೇನು ಹೇಳಿದೆ ಅಂತ, ಒಂದು ವೇಳೆ ಎಂಬಸಿಯಿಂದ ಅಥವಾ ಸರ್ಕಾರ, ಕನ್ನಡ ಸರ್ಕಾರದಿಂದ ಇಲ್ಲಿ ಭೋಜೇಗೌಡರು ಬಂದಿದ್ರು, ಅವರು ಕೂಡ ಹಾಗೇನೆ ಜೋಹಾನ್ಸ್ಬರ್ಗ್ದಿಂದ ಬ್ಯಾಂಗ್ಳೂರಿಗೆ ಹೋಗುವ ಸಂದರ್ಭದಲ್ಲಿ ಆ ಫ್ಲೈಟ್ ಅಲ್ಲಿ ಸ್ಟಾಪ್ ಆಯ್ತು. ಅವರು ಚೆಕ್ ಇನ್ ಆದ್ರು. ನಾನು ಹೇಳಿದೆ, ಯಾಕೆ ಹೋಟೆಲ್ ಅಲ್ಲಿ ಇದ್ದೀರಿ, ಫ್ಯಾಮಿಲಿ ಸಮೇತ ಬಂದು ನಮ್ಮ ಜೊತೆಯಲ್ಲಿ ಇರಿ ಅಂತ. ಹಾಗೆ ಅವರು ಜೂಮ್ ಕಾಲಿಗೂ ಕೂಡ ಅಟೆಂಡ್ ಮಾಡಿದ್ರು. ಇನ್ ದಿ ಮೀನ್ ಟೈಮ್ ಅವರಿಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ HK ಪಾಟೀಲ್ರಾಗಿರ್ಬೋದು, ಇವರು ಕೃಷ್ಣಬೈರೇಗೌಡರಾಗಿ ಅನೇಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ರು. ಅವರು ಕೂಡ ನನ್ನ ಹತ್ರನೂ ಮಾತಾಡಿದ್ರು. ಆ ಸಂದರ್ಭದಲ್ಲಿ ನಾವು ಹೇಳಿದ ತಕ್ಷಣ ಹೇಳಿದ್ರು, ಆಯ್ತು, ನಾವು 2 ಕೋಟಿ ಮುಖ್ಯಮಂತ್ರಿಗೆ ಹೇಳಿ ಒಂದು ಅಮೌಂಟ್ ಅನ್ನು ಅಲೋಕೇಟ್ ಮಾಡ್ತೀವಿ, ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಏನಾದ್ರು ಹಣದ ಸಹಾಯ ಬೇಕಿದ್ರೆ ಸರ್ಕಾರದಿಂದ ಸಹಾಯ ಮಾಡ್ತೀವಿ. ಅದು ಸಹಾಯ ಬರುವ ತನಕ ಏನಾದ್ರೂ ನಮ್ಮ ಸಹಾಯ ಬೇಕಿದ್ರೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಭರವಸೆ ಕೊಟ್ಟಿದ್ದೀನಿ. ಹೇಳುವಾಗ ಸಣ್ಣ ಅಮೌಂಟ್ ಹೇಳಿದ್ದೆ, ಮತ್ತೆ ಕೊನೆಗೆ ಅವರಿಗೆ ಕಾಲ್ ಮಾಡಿ ಹೇಳಿದೆ, ಡೋಂಟ್ ವರಿ, ನಾನು ಹೆಚ್ಚು ಕೊಡೋದಕ್ಕೆ ತಯಾರಾಗಿದ್ದೀನಿ. ಸೊ ನಮ್ಮ ಕನ್ನಡಿಗರು ಯಾರು ಕೂಡ ಇಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಳ್ಬಾರ್ದು, ಆ ಉದ್ದೇಶದಿಂದ. ಮತ್ತೆ ಹೆಚ್ಚಾಗಿ ಟೂರಿಸಂ ಅಲ್ಲಿ ಬರೋರು ಹಣವಂತರೇ. ಅಪರೂಪಕ್ಕೆ ಬರೋರು ಕೆಲವರು ಇರ್ತಾರೆ, ಅಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡು. ಇಲ್ಲಂದ್ರೆ ಹಣವಂತರು, ಅವ್ರ ಹತ್ರ ಎಲ್ಲ ಕ್ರೆಡಿಟ್ ಕಾರ್ಡ್ ಇರುತ್ತೆ. ಅದರಿಂದ ನಾವು ಹೋಗಿ ಅವರಿಗೆ ಜಬರ್ದಸ್ತಿ ಸಹಾಯ ಮಾಡುವ ಅವಶ್ಯಕತೆ ಇಲ್ಲ. ಬಟ್ ಕೆಲವರು ಇವರೆಲ್ಲ ಹೇಳಿರೋ ಪ್ರಕಾರ ತುಂಬಾ ವಯಸ್ಸಾದವರು, ಮೊದಲು ಬಾರಿ ಬಂದವರು,
ಅಂತವರು ಬಹಳ ಕಷ್ಟದಲ್ಲಿ ಇದ್ದಾರೆ. ನಾವು ವೈಯಕ್ತಿಕವಾಗಿ ನಾವು ಅವರಿಗೆ ಸಂಪರ್ಕಿಸಿದೀವಿ, ಅದರಿಂದ ನಮಗೆ ಗೊತ್ತಾಗಿದೆ. ಅಂತವರಿಗೆ ನಾವು ಸಹಾಯ ಮಾಡುವಂಥದ್ದು ನಮ್ದು ಕರ್ತವ್ಯ ಅಂತ ನಾವು ತಿಳ್ಕೊಂಡಿದೀವಿ. ಇದೊಂದು ತುರ್ತು ಪರಿಸ್ಥಿತಿ ಆಗಿದ್ರಿಂದ ನಾವು ಸಹಾಯ ಮಾಡೋದು ನಮ್ದು ಕರ್ತವ್ಯ. ರೊನಾಲ್ಡ್ ಕೊಲಾಸ್ ಅವರೇ, ತಾವು ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ ಕನ್ನಡಿಗರಿಗೆ, ಅಲ್ಲಿರೋರಿಗೆ? ನಾವು ಒಂದು ನಿಜಕ್ಕೂ ಒಂದು ಅದ್ಭುತವಾದ ರಾಷ್ಟ್ರದಲ್ಲಿ ಇದೀವಿ. ಯಾಕಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತಾ ಇರೋದು, 50 ವರ್ಷದಲ್ಲಿ ನಾನು ಒಂದು 8 ರಾಷ್ಟ್ರಗಳಲ್ಲಿದ್ದೆ. ಅಮೆರಿಕ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಗ್ರೀಸ್ ಅಥೆನ್ಸ್ ಆಗಿರ್ಬೋದು, ಮತ್ತೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ. ಅದರಲ್ಲಿ UAE ಒಂದು ಉತ್ತಮವಾದ ರಾಷ್ಟ್ರ ಅಂತ ಹೇಳ್ಬೋದು. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಾಗ್ಲಿ, ಫ್ಲಡ್ ಸಂದರ್ಭದಲ್ಲಾಗ್ಲಿ, ಅವರು ಒಂದು ಮಾನವೀಯತೆ ಏನಿಲ್ಲಿ ತೋರಿಸಿದ್ದಾರೆ, ಪ್ರಪಂಚದ ಯಾವ ರಾಷ್ಟ್ರದಲ್ಲೂ ಕೂಡ ನಾನು ಅದನ್ನು ನೋಡಿಲ್ಲ. ಅವರು ಕೊರೋನಾ ಟೈಮ್ನಲ್ಲಿ ಯಾವುದೇ ರಾಷ್ಟ್ರದ ಪ್ರಜೆ ಆಗಿರ್ಬೋದು, ಅವರು ಚೇರ್ಮನ್ ಆಗಿರ್ಬೋದು, ವಾಚ್ಮ್ಯಾನ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಫ್ರೀ ವ್ಯಾಕ್ಸಿನೇಷನ್ ಕೊಟ್ಟರು. ಇಲ್ಲಿ ಮಿನಿಸ್ಟ್ರಿ ಆಫ್ ಟಾಲರೆನ್ಸ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಎಲ್ಲಾ ಧರ್ಮದವರಿಗೆ. ಅಂದ್ರೆ ರೆಸ್ಪೆಕ್ಟ್ ಪೀಪಲ್ ಆಫ್ ಆಲ್ ಫೈತ್ ವಿತ್ ಡಿಗ್ನಿಟಿ ಅನ್ನುವ ರೀತಿಯಲ್ಲಿ ಅದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ. ಸೊ ಅದೇ ರೀತಿಯಲ್ಲಿ ಈಗಿನ ಸಂದರ್ಭದಲ್ಲೂ ಕೂಡ ಅವರು ಪ್ರತಿಯೊಬ್ಬರಿಗೂ ಕೂಡ ಅವ್ರು ಹೇಳಿರೋ ಪ್ರಕಾರ, ಈಗ ಪ್ರವೀಣ್ ಶೆಟ್ಟರು ಕೂಡ ಹೇಳಿದ್ರು, ಎಲ್ಲ ನೋಟಿಫಿಕೇಶನ್ ಕಳಿಸ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇದ್ವಿ. ಅದರಿಂದ ನೀವು ಆತಂಕ ಪಡಬೇಡಿ, ಮತ್ತೆ ಹೆಚ್ಚಾಗಿ ಹೋಗಿ ಸ್ಟಾಕ್ ಗಳನ್ನೆಲ್ಲ ತಗೊಳ್ಳೋದಕ್ಕೆ ಹೋಗೋದು ಅಥವಾ ಡ್ರಾ ಮಾಡಕ್ ಹೋಗೋದು ಮಾಡುವ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ಹೇಳ್ತಾ ಇದ್ದಾರೆ. ಆತಂಕ ಪಡೋದು ಮತ್ತೆ ಇದರಿಂದ ನಾವು ಇಲ್ಲಿ ಜನರು ಏನ್ ಮಾಡೋಕ್ ಹೊರಟಿದಾರೋ ಅದು ಸಹಜನೇ. ಆ ಸಂದರ್ಭದಲ್ಲಿ ಈ ಅಡ್ವೈಸ್ಗಳು ಒಂದು ಪರಿಣಾಮಕಾರಿಯಾಗಿ ಇರುವುದು ಕೂಡ ಒಂದು ಉತ್ತಮ ಸಂಗತಿ. ಮತ್ತೆ ಇಲ್ಲಿಯ ಕನ್ನಡಿಗರು ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಈಗ ಎಲ್ಲಾ ಸಂಘ ಸಂಸ್ಥೆಗಳು ಒಟ್ಟುಗೂಡಿ ಹೆಲ್ಪ್ ಲೈನ್ ಅಂತ ಮಾಡಿ, ಏನಾದ್ರೂ ಅಂತ ತುರ್ತು ಪರಿಸ್ಥಿತಿ ಬಂದಲ್ಲಿ ನಾವಿದ್ದೀವಿ, ಏನೋ ಒಂದು ಪರಿಹಾರ ನಮ್ಮ ಕೈಯಲ್ಲಿ ಸಾಧ್ಯವಾಗುವಷ್ಟು ನಾವು ಮಾಡ್ತೀವಿ. ಅಥವಾ ಸರ್ಕಾರಕ್ಕೆ ತಿಳಿಸುವುದಾಗ್ಲಿ, ಎಂಬಸಿಗೆ ತಿಳಿಸೋದಾಗ್ಲಿ, ಅಥವಾ ನಮ್ಮ ಕಡೆಯಿಂದ ಏನಾದ್ರು ಮಾಡೋದಾಗ್ಲಿ, ಅದನ್ನು ಮಾಡ್ತೀವಿ ಅಂತ ಹೆಲ್ಪ್ ಲೈನ್ ಈಗ ಮುಂದೆ ಬಂದಿರೋದ್ರಿಂದ ಅದನ್ನು ಕೂಡ ಗಮನದಲ್ಲಿಡಿ ಅಂತ ನಾನು ಈ ನಮ್ಮ ಕನ್ನಡಿಗರಿಗೆ ಹೇಳ್ತಾ ಇರೋದು. ಮತ್ತೆ ಊರಲ್ಲಿರುವ ನಮ್ಮ ಕನ್ನಡಿಗರಿಗೆ ಏನ್ ಹೇಳುದು ಅಂತ ಹೇಳಿದ್ರೆ, ಅದೇ ಈ ಅನೇಕ ಮೀಡಿಯಾಗಳಲ್ಲಿ ಇಲ್ಲಿ ಏನು ನಡೀತಾ ಇದೆ ಇದನ್ನು ಹೆಚ್ಚು ಮ್ಯಾಗ್ನಿಫೈ ಮಾಡಿ ವೈಭವೀಕರಿಸಿ ಅದನ್ನೆಲ್ಲ ಪ್ರಚಾರ ಮಾಡೋದ್ರಿಂದ ನೀವು ಆತಂಕ ಪಡಬೇಡಿ. ಇದು ಮೀಡಿಯಾ ಸಹಜವಾಗಿ ಅವರ ವ್ಯೂವರ್ಶಿಪ್ ಅನ್ನು ಹೆಚ್ಚಿಸೋದಕ್ಕೆ ಎಲ್ಲರೂ ಕೂಡ ಟಿವಿಗೆ ಅಂಟ್ಕೊಂಡೇ ಕೂತ್ಕೊಂಡಿರ್ಲಿ, ಮುಂದೆ ಏನಾಗ್ತದೆ ಅಂತ ಅನ್ನುವ ದೃಷ್ಟಿಯಿಂದ ಚಿಕ್ಕದಿರುವುದನ್ನ ದೊಡ್ಡದಾಗಿ ಅದನ್ನ ತೋರಿಸಿ ಅವರಿಗೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ಅಲ್ಲಿ ಅವರು ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ. ಕೆಲವರೆಲ್ಲ ನನಗೆ ಕಾಲ್ ಮಾಡಿ ಎಲ್ಲ ಕೇಳ್ತಾರೆ, ನಮಗೆ ಫೋನ್ಗಳ ಅಟೆಂಡ್ ಮಾಡಿಯೇ ಸಾಕಾಗ್ತದೆ. ಇಲ್ಲ ಅಂತದ್ದು ಏನಿಲ್ಲ, ನಾವು ಆರಾಮಾಗಿದ್ದೀವಿ. ನಿಮಗೆ ಇಲ್ಲೆಲ್ಲ ನೆರೆದಿದಾರಲ್ಲ, ಎಲ್ಲರ ಮುಖದಲ್ಲಿ ಇಷ್ಟೊಂದು ನಗುಮುಖ ಇರ್ಬೇಕಾದ್ರೆ ಇಲ್ಲಿ ಆತಂಕ ಎಲ್ಲಿದೆ? ಅದೇ ಸಾಕಲ್ಲ. ಇಲ್ದಾದ್ರೆ ನಾವು ಒಂದು ದುಃಖದ ಪರಿಸ್ಥಿತಿಯಲ್ಲಿ ಕೂತ್ಕೊಂಡ್ರೆ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದೀವಿ. ಸೊ ಇದೆಲ್ಲಕ್ಕಿಂತ ಈಗ ನಿಮ್ಮ ವಾರ್ತಾ ಭಾರತೀಯವರು ಈ ಒಂದು ಕಾಳಜಿಯನ್ನು ಇಟ್ಕೊಂಡು ಎಲ್ಲರನ್ನೂ ಸೇರಿಸಿ ಅವರೆಲ್ಲ ಅಭಿಪ್ರಾಯವನ್ನು ಪಡ್ಕೊಂಡು ಜನರಿಗೆ ತಿಳಿಸುವ ಒಂದು ಪ್ರಯತ್ನವನ್ನು ನೀವು ಮಾಡ್ತಿದ್ದೀರಲ್ಲ, ನಿಮಗೆ ನಿಜವಾಗ್ಲೂ ನನ್ನ ಧನ್ಯವಾದಗಳು. ಇದೊಂದು ಬಹಳ ಉತ್ತಮವಾದ ಕೆಲಸ ನೀವು ಮಾಡ್ತಾ ಇದ್ದೀರಿ. ಇದರಿಂದ ನನಗೆ ಅಲ್ಲಿರುವ ಕನ್ನಡಿಗರಿಗೆ ಒಂದು ನೆಮ್ಮದಿ ಒಂದು ತರಲಿ ಅಂತ ನನ್ನ ಆಶೆ.